ಗೊತ್ತು ಐತಿ ಇಲ್ಲಿ ನಿನಗೆ ಎಷ್ಟೊತ್ತದ ಮನೆ ಬರೋದು. ಹುಡುಗರೆಲ್ಲ ಸೇರಿಬಿಡ್ತೀವಪ್ಪ. ಈಗ ಶಿವರಾತ್ರಿ ಒಂದು ಬಂತಲ್ಲ, ಅದಕ್ಕೆ ಇದನ್ನ ಗುಡಿ ಎಲ್ಲ ಅಲಂಕಾರ ಮಾಡೋಣ ಅಂತೇಳಿ ಅಂತಂದ್ರೆ ಹಿಂಗಾಗಿ ಅದ್ರ ಬಗ್ಗೆನೇ ಚರ್ಚೆ ಮಾಡಕತ್ತಿದ್ವಿ. ಭಾಳ ಹೊತ್ತಾಗ್ಬಿಡ್ತು. ನೀವು ಮಕ್ಕೋಬೇಕಿಲ್ಲ ನನ್ನ ಸಂಬಂಧ ಯಾಕೆ ದಾರಿ ಕಾಯ್ಕತಿ? ಪಾಪ ವೈನಿಯರ್ ನೀನು ಸಂಬಂಧ ಕಾಯ್ಕೊತ ಕೂತಿರ್ತಾರೆ. ಅವು ಬಂದು ಬಾಗ್ಲ ತೆಗಿತಿದ್ಲು, ಊಟ ಕೊಡ್ತಿದ್ಲು. ಎಲ್ಲಿದಾಳ ಅವ್ವ? ಮಣ್ಣು ಕೊಡಕ್ಕೆ ಹೋಗ್ಯಾಳ ಗೊತ್ತಿಲ್ಲ ನಿನಗೆ? ಹೌದಲ್ಲ, ನಾನು ತಲೆಯಾಗೆ ಇಲ್ಲಿ ನೋಡೋದು. ನಿಮ್ಮ ಅಕ್ಕ ಹೋಗಿ ನಾ ಊಟ ಮಾಡ್ತೀನಿ. ವೈನಿಯರ್ ಊಟ ಮಾಡಿದ್ರಿಲ್ಲ? ಪಾಪ ಜ್ವರ ಬಂದ್ಬಿಟ್ಟವು. ಮತ್ತು ಡಾಕ್ಟ್ರನ್ನ ಕಳಿಸಿ ತೋರಿಸಿದ್ನ್ಯಾ. ಇಂಜೆಕ್ಷನ್ ಅದು ಮಾಡಿ ಹೋಗ್ಯಾರ, ಅದು ಔಷಧ ಅದು ಕೊಟ್ಟಾರ. ಆರಾಮಾಕತಿ ಅಂದಾರ. ಮೊನ್ನೆ ಅದು ಒಂದಿಟ್ಟು ಮಳೆಗೆ ಅದು ತೋರಿಸ್ಕೊಂಡ್ರಲ್ಲ, ಪಾಪ ಅದಕ್ಕೆ ಜ್ವರ ಬಂದಂಗೆ ಅದಾವ. ವೈನಿ ಭಾಳ ಸೂಕ್ಷ್ಮ ಅದಾರ. ಇಂಥ ಹೊತ್ನ್ಯಾಗ ನೀ ಚಂದ ನೋಡ್ಕೊರಪ್ಪ ಮಾರಯ್ಯ. ಮತ್ತು ಅವನು ಇಲ್ಲ ಮನ್ಯಾಗ. ನನಗೆ ಹೇಳುವಷ್ಟು ಹಿರಿಯವ ಅದೇನ? ಹೇಳಿದ್ನಪ್ಪ ಹಂಗೆ. ಹುಷಾರಾಗಿ ನೋಡ್ಕೊ. ಹಾಂ ಏನ ಪಾಪ ಅವ್ರು ಭಾಳ ಒಳ್ಳೆಯವ್ರು ಅದಾರ. ಏನ ಅವ್ರ ಮನಸ್ಸು ನೋಸ್ಬೇಡ. ನಾನು ನಿನ್ಕಿನ ಸಣ್ಣವಾದ್ರೂ ಪರವಾಗಿಲ್ಲ. ಗಂಗಕ್ಕನ್ನ ನೆನಪು ಹಾರಿಬಿಡು. ಎಷ್ಟು ದಿನ ಆಕಿನ ತಲೆಯಾಗ ಇಟ್ಕೊಂಡಿರ್ತಿ? ರಾಧಾವೈನಿ ಪಾಪ ಒಳ್ಳೆಯವ್ರು ಅದಾರ. ಅವ್ರ ಜೊತೆ ಚಂದಾಗಿರಾನ. ಸಾಕು ಸಾಕು ದೊಡ್ಡವಾಗಿ ಮಾತಾಡಿದ್ದು. ಹೋಗಿ ಊಟ ಮಾಡಿ ಮಕ್ಕೋ ಹೋಗು. ರಾತ್ರಿ ಏನಾರು ತೊಂದರೆ ಆಯ್ತಂದ್ರೆ ಕರಿ. ಹಾಂ ಡಾಕ್ಟ್ರನ್ನ ಕರ್ಕೊಂಬರ್ತೀನಂತ. ಆಯ್ತಾಳ. ಸರಿ ಬಿಡು, ಹೋಗ್ಕೊತೀನಿ. ಊಟ ಮಾಡಿ ಹೋಗು. ಒಂದಿಟ್ಟು ಅನ್ನ ಸಾರು ಉಂಡು ಮಕ್ಕೋ. ಆಯ್ತಾ. ಪಾಪ ಮಕ್ಕೊಂಡಾರ, ಭಾಳ ಸುಸ್ತಾಗೈತಿ. ಏನು ಕೌಸಲ್ಯ ಸುಪ್ರಜಾ ರಾಮಪೂರ್ವ ಸಂಧ್ಯಾ ಪ್ರವರ್ತತೆ ಉದ್ದಿಷ್ಟ ವರ್ಷಾ ಸ್ಥೂಲ ಕರ್ತವ್ಯಂ ದೈವಮಾನಿತಂ ಉದ್ದಿಷ್ಟ ಗೋವಿಂದ ಉದ್ದಿಷ್ಟ ಗರುಡಧ್ವಜ ಉದ್ದಿಷ್ಟ ಕಾಂತ ತ್ರೈಲೋಕ್ಯಂ ಮಂಗಳಂ ಗುರು. ಆಲೆ ಬೆಳಕತನ. ಅಯ್ಯೋ ಪಾಪ ಕುಂತಲ್ಲಿನ ಮಕ್ಕೊಂಡ್ಬಿಟ್ಟಾರ. ಪಾಪ ನನ್ನ ಸಂಬಂಧ ಇಲ್ಲೇ ನೋಡ್ಕೊತ ಇಲ್ಲೇ ಮಕ್ಕೊಂಡ್ಬಿಟ್ಟಾರ. ಎಷ್ಟೊತ್ತಿಗೆ ಮಕ್ಕೊಂಡಾರೋ ಏನೋ. ರಾತ್ರಿ ಎಲ್ಲ ನನಗೆ ಎಬ್ಬಿಸಿ ಸಿರಪ್ ಅದು ಕುಡಿಸಿದ್ರು. ಇಷ್ಟು ಕೇರ್ ಮಾಡಿದ್ರು ನನಗೆ. ಎಷ್ಟು ಒಳ್ಳೆಯವ್ರು ಇದ್ದಾರಲ್ಲ ಇವರು. ನಮ್ಮ ತಾಯಿಗಿನ್ನ ಹೆಚ್ಚಾಗಿ ನೋಡ್ಕೊಂಡ್ರು ನನ್ನ. ತಡಿ ಚಹಾ ಮಾಡ್ಕೊಂಬರ್ತೀನಿ ಇವರಿಗೆ. ವೈನಿ ಈಗ ಹೆಂಗದ್ರಿ? ಆರಾಮದ್ರಿಲ್ರಿ? ಹಾಂ ಆರಾಮದೀನಿ ರೀ. ವೈನಿ ನೀವು ರೀಪ ಅನ್ನಕ್ಕೆ ಹೋಗ್ಬೇಡ್ರಿ. ನನ್ನ ಹೆಸರು ಹಿಡಿದು ಕರೆದು ಬಿಡ್ರಿ. ಸರಿ ನಾ ಮಾಡ್ತೀನಿ ಚಾನ. ಅಲ್ಲ ನಿಮ್ಗೆ ಆರಾಮಿಲ್ಲ, ನೀವೇ ಅದಕ್ಕೆ ಮಾಡಕತ್ತೀರಿ. ನಾ ಮಾಡ್ತೀನಿ. ಸರಿ ಇಲ್ಲ ಈಗ ಆರಾಮಾಗಿ ನಾನು ಮಾಡ್ತೀನಿ ರೀ, ಪರವಾಗಿಲ್ಲ. ನೀವು ಹೊರಗಿನ ಕಸ ಎಲ್ಲ ಗುಡಿಸ್ಬಿಟ್ಟಿರಿ, ನಾ ಗುಡಿಸ್ತಿದ್ದಿಲ್ಲನ್ರಿ. ಅವು ಹುಷಾರಿಲ್ಲ ಅಂದಾಗ ನಾನಾ ಕಸ ಹುಡುಗುದ್ರಿ ಹೊರಗೆ. ಅನ್ನ ಚಹಾ ಮಾಡ್ತಿದ್ದ, ನಾಷ್ಟ ಮಾಡ್ತಿದ್ದ. ಪಾಪ ಮತ್ತು ನಿಮಗೆ ಹಿಂಗತಿ ಆಗೈತೆ ಅಂದಾಗ ಮತ್ತೆ ಯಾರು ಮಾಡಬೇಕು? ನಾ ಎದ್ದು ಮಾಡ್ತಿದ್ದೀನಿ ರೀ. ಪಾಪ ನೀವು ಯಾಕೆ ತೊಂದರೆ ತೊಗೊಂಡ್ರಿ? ರೀ ಅಂದ್ರೆ ಮಾತಾಡ್ಸಂಗೆ ಇಲ್ಲ ನಾನು. ರೀ ಅನ್ನಕ್ಕೆ ಹೋಗ್ಬೇಡ್ರಿ. ಚೇತನ್ ನಾನು ಆರಾಮಾಗಿದ್ದೀನಿ. ಚಹಾ ತಗೋರಿ. ಚಹಾ ತಗೊಳ್ರಿ. ನೀವು ಯಾಕೆ ಚಾ ಮಾಡ್ಕೊಂಬಂದ್ರಿ? ರೆಸ್ಟ್ ತಗೋಬೇಕಿಲ್ಲ? ಇಲ್ರಿ ನಾ ಆರಾಮಾಗಿದ್ದೀನಿ, ತಗೋರಿ ಚಹಾ. ಅದು ಅಲ್ಲ, ನೀವು ಯಾಕೆ ಮಾಡ್ಕೊಂಬಂದ್ರಿ ಅಂತ. ಯಾಕ್ರಿ ನನ್ನ ಕೈಯಾಗಿನ ಚಹಾ ಕುಡಿಯಂಗಿಲ್ಲನ? ಚಲೋ ತಗ ಮಾಡ್ಕೊಂಬಂದೀನಿ ರೀ. ತಗೋರಿ ಕುಡೀರಿ. ಸ್ನಾನ ಮಾಡ್ಬೋರಿ, ನೀರೆಲ್ಲ ತೋಡಿಟ್ಟೀನಿ ರೀ. ಅಲ್ಲ ನಿನ್ನೆ ಅಷ್ಟೊಂದು ಜ್ವರ ಬಂದಿದ್ದು, ಆಲೆ ಎದ್ದು ಇಷ್ಟೆಲ್ಲ ಕೆಲಸ ಮಾಡಕತ್ತಿರಲ್ರಿ. ಮತ್ತೆ ಏನಾರು ಹೆಚ್ಚು ಕಡಿಮೆ ಆತಂದ್ರೆ ನಿಮ್ಗೆ? ನನಗೇನೂ ಆಗಂಗಿಲ್ಲ, ನಾ ಆರಾಮಾಗಿದ್ದೀನಿ. ನೀವು ರಾತ್ರಿ ಎಲ್ಲ ಕುತ್ಕೊಂಡು ನಿದ್ಗೆಟ್ಕೊಂಡು ನನಗೆ ಔಷಧ ಎಲ್ಲ ಹಾಕಿರಲ್ಲ, ಆರಾಮಾಗಿ ಅದೇ ನಾನು ಈಗ ಆರಾಮದೀನಿ. ನೀವೇನು ವರಿ ಮಾಡ್ಕೋಬೇಡ್ರಿ. ನೀವು ಸ್ನಾನ ಮಾಡ್ಕೊಂಬರ್ರಿ. ಅಷ್ಟೊತ್ತಂತ ನಾಷ್ಟ ರೆಡಿ ಮಾಡಿರ್ತೀನಿ. ಪಾಪ ನನಗೋಸ್ಕರ ನೀವು ರಾತ್ರಿ ಎಲ್ಲ ನಿದ್ಗೆಟ್ಟು ನನ್ನ ಆರೈಕೆ ಮಾಡಿದ್ರಿ. ಥ್ಯಾಂಕ್ಸ್ ರೀ. ಥ್ಯಾಂಕ್ಸ್ ಎಲ್ಲ ಇದಕ್ಕೆ. ನಮ್ಮ ತಾಯಿಗಿನ್ನೂ ಹುಷಾರಿಲ್ಲಾರ್ದಾಗ ನಾನು ಹಿಂಗೆ ಮಾಡ್ತಿದ್ದೆ. ನಾನು ಇವ್ರನ್ನೇನೋ ಅನ್ಕೊಂಡಿದ್ದೆ. ಇವ್ರಿಗೆ ಭಾಳ ಒಳ್ಳೆ ಮನಸ್ಸೈತಿ. ಸಾಂಗು ಇನ್ನು ಬಿಸಿಲೊಂದು ಬಾಳೆಯಪ್ಪ, ಮನ್ಯಾಗ ಒಂದಿಷ್ಟು ಎಳ್ಗಾಯಿ ತಂದಿಡು. ಬಸರೆ ಹೆಣ್ಮಕ್ಳು ಎಳ್ನೀರು ಕುಡಿಬೇಕು 2 ದಿನಕ್ಕೊಂದು. ಆರೋಗ್ಯಕ್ಕೆ ಒಳ್ಳೇದು, ತಂದಿಡಿಯಪ್ಪ. ಆಯ್ತಳವ. ಗುಳ್ಗಿ ಪಳ್ಗಿ ಚಂದ ತೊಗೊಂತ ಇರ್ಲಿಕ್ಕಿ. ನಾನು ಮುಂದೆ ನಿಂತು ನುಂಗಿಸ್ ನಾವೇವ ದಿನ ತೊಗೊಂತ. ಕೇಸರಿ ತಂದಿನಿಪ್ಪ. ಅದು ಕೇಸರಿದು ಹಾಲ ಹಾಕಿ ಕುಡಿಸಿದ್ರೆ ಹುಡುಗರು ಕೆಂಪಾಗಿ ಹುಟ್ತಾವಂತ. ಹಾಲಾಗ ಒಂದಿಟ್ಟು ಹಾಕಿ ಕೊಡು. ಅಲ್ಲೇ ನಿನ್ನ ಕೊನೆಗೆ ಇಟ್ಕೊಂಡ್ಬಿಡು. ನಿನಗೆ ಯಾರು ಹೇಳ್ಯಾರ ಬಿ ಆ ಕೇಸರಿ ಹಾಕಿದ್ರೆ ಮಕ್ಕಳು ಕೆಂಪಾಗಿ ಹುಟ್ಟತಾವ ಅಂತೇಳಿ? ಎಲ್ಲರೂ ಅಂತಾರಲ್ಲ ತಮ್ಮ. ಅದೆಲ್ಲ ಸುಳ್ಳು ಮಾತು. ಆದ್ರೆ ತಾಯಿ ಆಗೋಕಿಗೆ ಆರೋಗ್ಯಕ್ಕೆ ಒಳ್ಳೇದದು ಅಷ್ಟ. ಅದನ್ನ ಬಿಟ್ಟು ಬೆಳಗ್ಗೆ ಹಾಕಾರ ಕಾರ್ಗೆ ಹಾಕಾರ ಅನ್ನೋ ಸುಳ್ಳು ಮಾತು. ಎಲ್ಲಿ ಬಿಡಿಯಪ್ಪ, ಆಕೆಯಾರ ಆರೋಗ್ಯವಾಗಿರ್ತಾವಲ್ಲ ಸಾಕು. ದಿನ ಒಂದೊಂದಳ ಹಾಕಿ ಕುಡಿಸು. ಭಾಳನೂ ಹಾಕ್ಬಾರ್ದಂತೆಯಪ್ಪ ಕೇಸರಿನ. ಅದೇನೋ ಉಷ್ಣ ಜಾಸ್ತಿ ಆಕತ್ತಂತ ನೋಡ್ಕೊಂಡು ಹಾಕಾಯಪ್ಪ. ಆತ. ಎಲ್ಲಿ ತರಿಸಿದ್ವಿ ಆ ಕೇಸರಿನ? ಆ ರಾಮಪ್ಪನ ಮಗ ಜಮ್ಮು ಕಾಶ್ಮೀರದಾಗಿರ್ತಾನಂತಲೇಪ್ಪ. ನಾವೇನೋ ಬರಾಕತ್ತಿದ್ನಂತ, ನಿಮ್ಮಪ್ಪ ಏನೋ ಫೋನ್ ಮಾಡಿ ಹೇಳಿದ್ನಂತ, ಅದಕ್ಕೆ ತೊಗೊಂಬಂದಾನ. ನೋಡುವ ಮೊಮ್ಮಗೋಸ್ಕರ ಎಷ್ಟೆಲ್ಲ ತಯಾರಿ ನಡೆಸಿರಿ. ಏನು ಕತಿ ಅಲ್ಲಿ ಬೇವ. ನಾನು ನಿನ್ನ ಹೊಟ್ಟೆಗಿದ್ದಾಗ ಒಮ್ಮೆ ಕುಡ್ದಿದ್ದೇನೆ. ಏನಿಲ್ಲಪ್ಪ, ನಾ ಮಾತ್ರ ಬರೀ ಮುಟ್ಗಿ ತಿಂದೆ ನೋಡಿ ನಿನ್ನ ಹೊಟ್ಟೆಲಿದ್ದಾಗ ಅಂಕರು. ಅದು ಯಾವುದು ಜೋಳದ ರೊಟ್ಟಿದು ಅಲ್ಲಪ್ಪ, ಸಜ್ಜಿ ರೊಟ್ಟಿ ಮುಟ್ಗಿ ತಿಂದಿನ. ಅತ್ತಿ ನಾ ಡ್ಯೂಟಿಗೆ ಹೋಗ್ಬರ್ತೀನಿ. ಯಾರನ್ನ ಕೇಳಿ ಹೊಂಟಿ? ಹೋಗ್ಬೇಡಂತ ಏನಿಲ್ಲ ನಾನು. ಅಲ್ಲ ಅತ್ತಿ, ಅದು
ಅದು ಇಲ್ಲ ಇದು ಇಲ್ಲ ಈ ವಿಷಯದ ಮಾತ್ರ ನನ್ನ ಮಾತು ಕೇಳಬೇಕು ನೀನು. ನನ್ನ ಮೊಮ್ಮಗನ ಹೆತ್ತು ಕೊಟ್ಟು ನೀ ಬೇಕಾತವಲ್ಲಿ ಹೋಗು. ಡ್ಯೂಟಿನಾರ ಮಾಡ್ಕೊರಿ ಏನಾರ ಮಾಡ್ಕೊರಿ, ಆದ್ರೆ ಹಡಿಯೋ ಮಠ ನೀ ಎಲ್ಲಿ ಹೋಗೋಂಗಿಲ್ಲ. ಹಂಗಂದ್ರೆ ಹೆಂಗತಿ? ಅಲ್ಲ ನಾನು ಇನ್ನೊಂದು 2 ತಿಂಗಳು ಬಿಟ್ಟು ಲೀವ್ ತೊಗೊಂಡೇ ಬಿಡ್ತೀನಿ ಅತ್ತಿ. ನೋಡಿನ ಬಾ ಅಮ್ಮ, ನೀನು ಸುಳ್ಳು ಹೇಳಿ ಲೀವ್ ತೊಗೊಂಡೇನೆ ಅಂತೇಳಿ ಮಾಡ್ಕೊಂಡಿಲ್ಲ. ನಾಳೆ ಏನ್ಕಿನಾರ ಆದ್ರೆ ನಮಗೆ ಕಷ್ಟ ಆದಂಗೆ ಯಾರಿಗೆ ಆಗಂಗಿಲ್ಲ. ಸುಮ್ ಕುಂದ್ರು, ನಮ್ಮ ವಂಶದ ಕುಡಿ ನಿನ್ನ ಹೊಟ್ಟೆ ಬೇಡಾಕತ್ತತಿ. ಎಲ್ಲಿ ಹೋಗೋಂಗಿಲ್ಲ ನೋಡ್ ಸಾಂಗು. ಇದ್ರಾಗ ಏನು ಮಾತಾಡ್ಬೇಡ ನೀನು, ನಾ ಹೇಳ್ದಂಗ ಕೇಳ್ಬೇಕು ಈ ವಿಷಯದಾಗ ಅಂಕ್ರು. ಹೆಲ್ತ್ ಇಶ್ಯೂ ಐತೆ ಅಂತೇಳಿ ಲೀವ್ ತೊಗೊಂಡ್ಬಿಡು. ಯಾಕಂದ್ರೆ ಅವ್ವ ಹೇಳೋದ್ರಾಗೂ ಒಂದು ಸತ್ಯ ಐತಿ. ಮೊದ್ಲಿಕ್ಕೆ ಇಷ್ಟೆಲ್ಲ ತೊಂದರೆ ಆಗೈತಿ, ಬೇಡ. ರಿಸ್ಕ್ ತೊಗೊಳಕ್ ಹೋಗ್ಬೇಡ, ಅವು ಹೇಳ್ದಂಗೆ ಕೇಳು. ನೀವು ಅತ್ತೆಯರಂಗ ಮಾತಾಡಕತ್ತೀರಲ್ಲ, ಎಲ್ಲಾರನ್ನೂ ದಿಕ್ಕರ್ಸಿ ದೊಡ್ಡ ತ್ಯಾಗಮಯ ಆಗಕೊಂಟಾಳ ಈಕಿ. ಏನು ಬೇಕಾಗಿಲ್ಲ ಮನೆ ಬಿಡು. ನಾ ನಿನ್ನೆ ನೌಕರಿ ಬಿಡು ಅಂದಿಲ್ಲ. ಅವ ಏನು ಹೇಳಿದ್ನಲ್ಲ ಅದನ್ನ ಮಾಡಿ ಹಾಕು. ಲೋಕ ಉದ್ಧಾರ ಮಾಡಕೊಂಟ ಮದ್ಲೆ. ಅತ್ತೆಯರ ಗುಳಿಗೆ ತಗೋರಿ. ಗುಳಿಗೆ ಅಂಕ್ರು ಮರೆಯವಲ್ಲಿವ, ಗುಳಿಗೆ ಸಾಟ ಬಿಕ್ಕಾಗ್ಯಾವ. ಕೃಷ್ಣ ನೀನಾರ ಬರ್ತೀನವ ಗುಡಿಗೆ? ಇನ್ನೊಂದೆರಡು ಅತ್ತೆಯರಿಗೆ ಗುಳಿಗೆ ನುಗ್ಸೋದೈತೆ ರೀ. ಬರ್ತೀನಿ ತಡ್ರಿ, ಮತ್ತೆ ನಿಮಗೆ ತಡ ಆಗುತ್ತೇನು? ಇಲ್ಲೇ ಯವ್ವ, ನಮ್ದು ಏನೈತಿದ ಮನೆ ಅಂದು ಹೊಲ್ದ ಅಂದು ಮಾಡ್ಕೊಂಡು ತಿನ್ನೋದಲ್ಲ. ಇಲ್ಲ ಅಣ್ಣಿಂದಿರ್ತಾನೆ ಸಹನಕ್ರಿ. ಆಕೆ ಬರಂಗಿಲ್ಲ ಅಂತನ್ರಿ. ಆಕೆನ 5 ದಿನ ಗುಡಿ ಬರುವಂಗಿಲ್ಲ ಅಂತ, ತಲೆ ಮೇಲೆ ನೀರು ಹಣಿಸ್ಕೊಂಡ ಅಂತ. 5 ದಿನ ಇನ್ನೂ ಆಗಿಲ್ರಿ ಅಂತ ಅಂದ್ಲು. ಹೌದನ್ರಿ? ತಡ್ರಿ 1-2 ಗುಳಿಗೆ ಕೊಡ್ತೀನಿ. ಪರಕ್ಕ ಏನು ಮಾಡಕತ್ತೀರಿ? ಗುಡಿ ಹೊಂಟಿದ್ದೀನಿ ಬಾರ. ಯಾಕೆ ವಾಚಿಗ ಆರಾಮದಿಯಾ? ಹೆಂಗೈತಿ ಕಾಲು? ಇಲ್ಲಿ ಬಾದ್ನ ಎಲ್ಲ ಕಡಿಮೆ ಆಗೈತಿ ನೋಡಿಲ್ಲ. ನಕ್ಕೊಂತ ಆಡ್ಕೊಂತ ಒಟ್ರು ಕೂಡ ಚಂದಗಿರ ಯವ್ವ. ಒಂಟು ಗುಗಿ ಗುಕ್ ಅಂತೇಳಿ ಅಲ್ಲಿ ಒಬ್ಬಕ್ಕೆ ಏನು ಮಾಡ್ತಿ? ನೀ ಚಂದನ ಬುದ್ಧಿ ಇಟ್ಕೊಂಡಿ ಅಂದ್ರೆ ಒಟ್ರು ನೀನು ಕೂಡ ಚಂದಾಗ ಇರ್ತಾರ. ಈಗಾರ ಚಂದನ ಬುದ್ಧಿ ಕಲ್ಕೊ. ನಾ ಮಾಡಿದ ತಪ್ಪು ಏನಂತೆ ನನಗೆ ಅರಿವು ಆಗೈತಿ. ನನಗೊಬ್ಬಕ್ಕೆ ಮಗಳು ಇದ್ರು ನೋಡ್ರೇನೋ ಇಟ್ಟು ಚಂದ ನಾನು ನೋಡ್ಕೊಂತಿದ್ಲ ಏನಿಲ್ಲವ. ನನ್ನ ಸೊಸಿ ಅಲ್ಲವ ಈಕಿ ಕೃಷ್ಣವೇಣಿ ನನ್ನ ಮಗಳು. ಹೊತ್ತೊತ್ತಿಗೆ ಗುಳಿಗೆ ಕೊಡ್ತಾಳ, ಊಟ ಉಣಿಸ್ತಾಳ, ಎಲ್ಲ ಮಾಡ್ತಾಳವ ಯವ್ವ. ನಾನು ಇಂಥ ಸೊಸಿ ಪಡಿಬೇಕಂದ್ರೆ ಪುಣ್ಯ ಮಾಡೀನಿ. ಅಯ್ಯೋ ಚಲೋ ಆತ್ ಬಿಡಿ ಯವ್ವ, ಈಗಾರ ಮನಸ್ಸು ಬದಲಾತಲ್ಲ ಸಾಕು. ಪರಕ್ಕ ನಂಜನಗೂಡಿಗೆ ಹೊಂಟಿವಿ, ಹೋಗಿ ಬರುಂಬಾ. ನಂಜನಗೂಡಿಗೆ ಅದೆಲ್ಲೈತ್ಲಿ? ಮೈಸೂರು ಹತ್ರ ಅಲ್ಲೇ ಐತಿ. ನಮ್ಮ ಕವನಕ್ಕ ಕರ್ಕೊಂಡು ಹೋಗ್ತೀವಿ ಬರ್ರಿ ಅಂತಂದ. ಶಿವರಾತ್ರಿಗೆ ಏನ ಅಲ್ಲಿ ಗಣ ಚಂದ ಮಾಡಿರ್ತಾರಂತವ, ಪೂಜೆ ಗೀಜೆ ಎಲ್ಲ. ಭಾಳ ಚಂದ ಇರ್ತದಂತ. ಅದಕ್ಕೆ ನೀವು ಬರ್ರಿ ಅಂತೇಳಿ ಫೋನ್ ಹಚ್ಚಿದ್ಲು. ಚಿಗವನು ಕರ್ಕೊಂಬಾ ಅಂತ ಅಂದ್ಲು. ಯವ್ವ ಮನ್ಯಾಗ ಇಷ್ಟಗಳು ಇಟ್ಕೊಂಡು ಎಲ್ಲಿ ಬರ್ಲಿವ, ಬರೋಕ್ಕಾಗಂಗಿಲ್ಲ. ನೀವು ಹೋಗಿ ಬರ್ರಿ. ಬಾರ ನೀನಾರ ಎಲ್ಲಿ ಅಡ್ಡಾಡ್ತಿ? ಬಾ ಹೋಗಿ ಬರೋನು. ಅಲ್ಲ ನೀ ಕರೆದ್ರೆ ಎಲ್ಲ ಕಡೆ ಬರ್ತೀವಿ ನಾವು. ನಾವು ಕರೆದ್ರೆ ಬರಂಗಿಲ್ಲ ನೀನು. ಎಲ್ಲಿ ಹೊಂಟು ತಯಾರಾದಿಲ್ಲ ದಿಂಗಲಾಡಿ ದಿಕ್ಕ ಯಾಕೆ? ನಂಜನಗೂಡಿಗೆ ಹೋಗ್ಬರು ಅನ್ನಕತ್ತೀನಿ. ಪಾರೋಕ್ ಒಲ್ಲೆ ಅಂತಾಳವ. ನಮ್ಮ ಕವನಕ್ಕ ಕರ್ಕೊಂಡು ಹೋಗಿ ಬರ್ತೀನಿ ಅನ್ನಕತ್ತ. ಅಲ್ಲಿ ಬೆಂಗಳೂರಿಂದ ಏನೋ ಹತ್ತಿರ ಆಗುತ್ತಂತ. ಬರ್ರಿ ಅನ್ನಕತ್ತ. ಹಂಗ ಚಿಗವನು ಕರ್ಕೊಂಬ ಅಂದಾಳ. ಈಗ ನಡಿಯವ ಹಂಡುನು ನಾಳೆ ಹೋಗುನು ಅಂತ ಅನ್ನಕತ್ತೀನಿ. ಒಲ್ಲೆ ಅಂತ ಅವ್ರ ಪಾರವ. ಇಷ್ಟು ಕರಿತಾಳ ಹೋಗ್ಬರೋಗು. ಮನ್ಯಾಗ ಬಸರೇಣಿ ಮಕ್ಕಳನ್ನ ಬಿಟ್ಟು ಎಲ್ಲಿ ಹೋಗುದು? ಅವು ಮಳ್ಳದಾವು ಅಲ್ಲನ. ಎಲ್ಲ ದಗದ ಪಿಗದ ಎಲ್ಲ ಬಿಟ್ಟು ಎಲ್ಲಿ ಹೋಗಕ್ಕಾಗತ್ತ? ಒಲ್ಲೆ ಹೋಗಕ್ಕಾಗಂಗಿಲ್ರಿ. ಅದಕ್ಕೆ ಒಲ್ಲೆ ಅಂದಿದ್ದು. ಅವ್ರ ಅಟ್ಟು ಹೋಗ್ಬರೋಲ್ರಕ್ಕ. ಹೋಗಿ ಬರೋದು ಇಷ್ಟೊಂದು ಕರಿಯಾಕತ್ತಾಳ್ರಿ ಏನೋ. ಯಾಕ ನಾನು ನಿಮ್ಮ ದೊಡ್ಡ ಎತ್ತದೀವಿ ಇಲ್ಲ ನೋಡ್ಕೊಳಂಗಿಲ್ಲನ? ಹೋಗ್ಬಾ, ನೀನು ಎಲ್ಲಿ ಹೋಗಂಗಿಲ್ಲ ಬಿಡಂಗಿಲ್ಲ. ಇಷ್ಟೊಂದು ಕರಿಯಾಕತ್ತಾಳ ಹೋಗ್ಬಾ. ಶಿವರಾತ್ರಿ ಪೂಜೆ ಮಾಡ್ಬೇಕು ಮನ್ಯಾಗ, ಅದು ಹೆಂಗೆ ಹೋಗಿಲ್ರಿ? ಯವ್ವ ಪಾರೋಕ್ಕ ನಂಜನಗೂಡ್ನ್ಯಾಗ ಶಿವರಾತ್ರಿಗನ ದಿನ ಗಣೋ ಚಂದ ಪೂಜೆ ಮಾಡ್ತಾರಂತ. ಅದಕ್ಕೆ ಹೋಗ್ಬರು ಬಾರ. ನಾವು ಯಾವಾಗ ಕಾಣ್ಬೇಕು ಬಾರ ನಮ್ಮವ. ಯಾತಿ ನೀನಾರ ಒಂದಿಟ್ಟು ಹೇಳ. ಇಷ್ಟೊಂದು ಕರಿಯಾಕತ್ತಾಳ ಹೋಗು. ಯಾಕ ಮನ್ಯಾಗ ನಾವು ಅದೀವಲ್ಲನ ಮಾಡ್ಕೊಂತೀವಿ ಹೋಗು. ನಿಮ್ಮ ಮಗ ಏನಂತಾರ ಏನು? ಆದ್ರೆ ಬೇರೆ ಈಗ ಕಾಸಿಗೆ ಆಡ್ಸೋದೊಂದು ಬಂದತಿ. ಅವೇನಂತಾನ ನಾ ಎಲ್ಲ ಹೇಳ್ತೇನೆ ಹೋಗು. ಆಂಟಿ ಯಾರ ಹೋಗಿ ಬರ್ರಿ. ನೀವು ನಮ್ಮ ಬಗ್ಗೆ ಒಟ್ಟ ಚಿಂತೆ ಮಾಡಕ್ಕೆ ಹೋಗ್ಬೇಡ್ರಿ. ಮನ್ಯಾಗ ಇಟ್ಟು ಮಂದಿ ಅದಾರಲ್ಲನ, ನಾವೆಲ್ಲ ನೋಡ್ಕೊಂತೀವಿ ಹೋಗಿ ಬರ್ರಿ ನೀವು. ನೀನಾರ ಏನು ಎಲ್ಲಿ ಹೋಗಾಕಿಲ್ಲ ಬರೋಕಿಲ್ಲ. ರೇನೋ ಇಟ್ಟು ಕರಿಯಾಕತ್ತಾಳ ಹೋಗಿ ಬಾ. ಆತಾಡ್ರೇನವ. ಯಾವುದಕ್ಕೂ ನಮ್ಮ ಸಾವುಕಾರನ ಒಂದು ಮಾತು ಕೇಳಿ ಹೇಳ್ತೇನಂತ ನಿನಗೆ. ನನಗೆಲ್ಲ ಗೊತ್ತೈತಾಳು. ನಾನು ಸಾವುಕಾರ ಹೊರಗೆ ಕುಂತಿದ್ರು ಕೇಳೇ ಬಂದೀನಿ ನಾನು. ಆಕಿ ಹೊಂಡೋಗಿ ತಯಾರಿದ್ಲ ನಂದಿನಿ ಎತ್ಬೇಕು ಕರ್ಕೊಂಡು ಹೋಗಿ ಅಂದಾರವ್ರು.